ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಿಲಕ್ ರಾಜ್. ಇವತ್ತಿನ ಸಂಚಿಕೆಯಲ್ಲಿ ಹೊರದೇಶಕ್ಕೆ ಹೋಗಬೇಕು, ಎಷ್ಟು ಪ್ರಯತ್ನ ಪಟ್ಟರು ವೀಸಾ ಸಿಗ್ತಾ ಇಲ್ಲ ಅಥವಾ ಏನೋ ಒಂದು ಸಮಸ್ಯೆಯಿಂದ ಹೊರದೇಶಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದು ಕೆಲಸ ಇರ್ಬೋದು ಅಥವಾ ವಿಸಿಟಿಂಗ್ ವೀಸಾ ಇರ್ಬೋದು, ಏನೇ ಇರ್ಬೋದು, ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಂಥವರಿಗೆ ಇದೊಂದು ಪರಿಹಾರ. ಜಾತಕದಲ್ಲಿ ಕಾಂಬಿನೇಷನ್ ಇರಲೇಬೇಕು. ನೋಡಿ, ಹೊರದೇಶಕ್ಕೆ ಹೋಗಬೇಕಿದ್ರೆ ರಾಹು ದೇಶ ಬಂದಾಗ ತುಂಬಾ ಹೊರದೇಶಕ್ಕೆ ಹೋಗುವಂಥ ಅವಕಾಶಗಳು ಸಿಗುತ್ತೆ. ರಾಹು ದೇಶ, ರಾಹು ಭುಕ್ತಿ, ರಾಹು ಅಂತರ್ಭುಕ್ತಿಯಲ್ಲಿ ಅದರಲ್ಲಿ ಕಾಂಬಿನೇಷನ್ 3ನೇ ಮನೆ ಕಾಂಬಿನೇಷನ್ ಬೇಕು. ಟ್ರಾವೆಲಿಂಗ್ 9ನೇ ಮನೆ ಟ್ರಾವೆಲಿಂಗ್, ಅದರ ಜೊತೆ 6ನೇ ಮನೆ ಕಾಂಬಿನೇಷನ್ ಅಂದರೆ ಷಷ್ಠ ಭಾವ ಬಂದಾಗ ಉದ್ಯೋಗದ ವಿಚಾರದಲ್ಲಿ ಹೋಗ್ಬೋದು. ಅದೇ ರೀತಿ ಅದರಲ್ಲಿ 4ನೇ ಭಾವ ಅಥವಾ 7ನೇ ಭಾವ ಬಂದಾಗ ಅಲ್ಲಿ ಏನಾದರೂ ಒಂದು ಕೋರ್ಸ್ ಮಾಡಲಿಕ್ಕೆ ಕೂಡ ಹೊರದೇಶಕ್ಕೆ ಹೋಗ್ಬೋದು. ಏನೇ ಇರಲಿ, ನೀವು ಹೊರದೇಶಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಕೆಲಸಕ್ಕಾಗಿ ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ, ಕಡೆಗಳಿಗೆಯಲ್ಲಿ ಮಿಸ್ ಆಗ್ತಾ ಇದೆ, ಅಂಥವರಿಗೋಸ್ಕರ ಇದೊಂದು ಪರಿಹಾರ. ನೋಡಿ, ಈ ಪರಿಹಾರಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು: ಒಂದು ಬಿಳಿ ಬಟ್ಟೆ, ಅದೇ ರೀತಿ ಒಂದು ಸಿಲ್ವರ್ ಕಾಯಿನ್, 5 ಕೆಂಪು ಹೂ, ಮತ್ತು ಸ್ವಲ್ಪ 1 ಇಡಿ ಅಕ್ಕಿ, ಅದೇ ರೀತಿ ಬೆಲ್ಲ. ಇಷ್ಟು ವಸ್ತುಗಳು ಬೇಕು. ಏನು ಮಾಡಬೇಕು ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡಿದ್ರೆ ಮತ್ತೆ ಈ ವಿಡಿಯೋ, ಈ ತಂತ್ರ ನಿಮಗೆ ಅರ್ಥ ಆಗಲ್ಲ. ತುಂಬ ಪ್ರಯತ್ನ ಪಡ್ತೇವೆ, ಸಿಗ್ತಾ ಇಲ್ಲ ಅಂತಕ್ಕಂಥವರು ಒಂದು ಬಿಳಿ ಬಟ್ಟೆಯನ್ನು ತಗೊಂಡು ಆ ಬಿಳಿ ಬಟ್ಟೆಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರ ಜೊತೆ ಒಂದು ಸಿಲ್ವರ್ ಕಾಯಿನನ್ನು ಇಡಬೇಕು. ಅದೇ ರೀತಿ ಒಂದು ಕೆಂಪು ಹೂ, 5 ಕೆಂಪು ಹೂವನ್ನು ಇಡಬೇಕು. ಯಾವ ಕೆಂಪು ಹೂ? ಅದು ಗುಲಾಬಿನೂ ಆಗುತ್ತೆ, ದಾಸವಾಳ, ಯಾವುದೇ ಒಂದು ಕೆಂಪು ಹೂ, ಗುಲಾಬಿ, ಅದನ್ನು ಇಡಬೇಕು. ಅದರ ಜೊತೆಗೆ ಒಂದು ಬೆಲ್ಲ ಹಾಕಬೇಕು, ಬೆಲ್ಲ. ಸೊ ಇಷ್ಟನ್ನು ಹಾಕಿ ಗಂಟು ಕಟ್ಟಬೇಕು. ಎಷ್ಟು? 3 ಗಂಟು ಕಟ್ಟಬೇಕು. ಯಾವ ವಾರ ಮಾಡಬೇಕು? ಯಾವ ವಾರನೂ ಆಗುತ್ತೆ. ಶುಭವಾರ ಯಾವ ವಾರನೂ ಆಗುತ್ತೆ, ಮಾಡ್ಬೋದು. 3 ಗಂಟು ಕಟ್ಟಿ ದೇವರ ಹತ್ರ, ನಿಮ್ಮ ಕುಲದೇವರ ಹತ್ರ, ನಿಮ್ಮ ಗ್ರಾಮ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಸೊ ನನಗೆ ಹೊರದೇಶದಲ್ಲಿ ಉದ್ಯೋಗ ಸಿಗಲಿ, ಹೊರದೇಶಕ್ಕೆ ಹೋಗುವಂಥ ಅವಕಾಶಗಳು ಸಿಗಲಿ, ಜಾತಕದಲ್ಲಿರ್ತಕ್ಕಂಥ ದೋಷಗಳು ಹೋಗಿ ಈ ನಾ ತಂತ್ರವನ್ನು ಮಾಡ್ತಾ ಇದ್ದೇನೆ ಅಂತ ಒಂದು ಸಂಕಲ್ಪವನ್ನು ಮಾಡಲೇಬೇಕು. ಸಂಕಲ್ಪವನ್ನು ಮಾಡಿದ ಮೇಲೆ ಅದನ್ನು ಏನು ಮಾಡಬೇಕು? ಎಲ್ಲಾದು ಹರಿತಕ್ಕಂಥ ನೀರು, ಈಗ ಮಳೆ ಬರ್ತಾ ಇದೆ, ಹರಿತಕ್ಕಂಥ ನೀರಲ್ಲಿ ಅದನ್ನು ಬಿಡಬೇಕು. ಸೊ ಸಿಂಪಲ್ ತಂತ್ರ ಮಾಡಿ. ಏನಾದರೂ ಅಡೆತಡೆ ಇದ್ದರೆ ಖಂಡಿತವಾಗ್ಲೂ ಪರಿಹಾರ ಸಿಕ್ಕೇ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ, ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಶುಭವಾಗಲಿ, ಶುಭ ದಿನ.